ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಅದೊಂದು ಕಲರ್ಫುಲ್ ಕಾರ್ಯಕ್ರಮ ಇನ್ನೇನು ಶುರುವಾಗಬೇಕು ಅಷ್ಟರಲ್ಲೇ ಎಲ್ಲ ಅಧ್ವಾನವಾಗಿ ಹೋಯಿತು. ಗಿನ್ನಿಸ್ ದಾಖಲೆ ನಿರ್ಮಾಣದ ಕನಸು ಕೂಡ ಪೋಸ್ಟ್ಪೋನ್ ಆಯಿತು. ಧೋ ಅಂತ ಸುರಿತಿರೋ ಮಳೆ. ಇವತ್ತು ಇದ್ದಕ್ಕಿದ್ದಂತೆಯೇ ಸುರಿದ ವರುಣ ವಿದ್ಯಾರ್ಥಿಗಳ ಆಸೆಗೆ ತಣ್ಣೀರೆರಚಿದ. ಕಂಡ ಕನಸು ಮಳೆಯಲ್ಲೇ ಕೊಚ್ಚೋಯ್ತು. ಹೌದು, ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ಸಹಕಾರ ನಗರದ ಕಾವೇರಿ ಕಾಲೇಜಿನ ಆವರಣದಲ್ಲಿ ಸಂಭ್ರಮ ಮುಗಿಲು ಮುಟ್ತಿತ್ತು. ಬಟ್ಟೆಯಲ್ಲಿ ಮಾಡಿದ್ದ ಬರೋಬ್ಬರಿ 1,00,000 ಚದರಡಿ ವಿಸ್ತೀರ್ಣದ ಅಶೋಕ ಚಕ್ರ, 4.5 ಅಡಿ ಎತ್ತರದ ರಾಷ್ಟ್ರಧ್ವಜ ಹಾರಾಡ್ತಾ ಇತ್ತು. ಆದರೆ ದಿಢೀರಂತ ಸುರಿದ ವರುಣ ಅಮ್ಮ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ. ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೈಕಲರ್ ಫ್ಲಾಗ್ ನಮ್ದಾಗುತ್ತೆ. ಅದು ಸಂಡೇ 5.3 ಕಿಲೋಮೀಟರ್ ನಾವು ನಾಗಾರ್ಜುನ ಕಾಲೇಜ್ ಕಡೆಯಿಂದ ಮಾಡ್ತಿದ್ದೀವಿ. ಅದಾದಮೇಲೆ ಇನ್ನೊಂದು ಚಕ್ರ ಒಂದು ಅನ್ಫೋಲ್ಡ್ ಆಗಬೇಕಿತ್ತು. ಅದು ಅನ್ಫೋಲ್ಡ್ ಆದಮೇಲೆ ಅದು ಪ್ರಪಂಚದಲ್ಲಿ ಅತಿ ದೊಡ್ಡ ಅಶೋಕ ಚಕ್ರ ಆಗ್ತಿತ್ತು. ಅದು ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದ ಗಣ್ಯರ ದಂಡೇ ಹರಿದು ಬಂದಿತ್ತು. ಆದರೆ ಮಳೆಯಿಂದಾಗಿ ಬಂದಿದ್ದ ಅತಿಥಿಗಳು ವಿದ್ಯಾರ್ಥಿಗಳಿಗೆ ಭಾರೀ ನಿರಾಸೆಯಾಯಿತು. ಆದರೂ ವಿದ್ಯಾರ್ಥಿಗಳು ಒದ್ದೆಯಾಗಿದ್ದ ರಾಷ್ಟ್ರಧ್ವಜವನ್ನ ಹಿಡಿದು ದೇಶ ಪ್ರೇಮ ಮೆರೆದರು. ಮಳೆಯಲ್ಲೇ ನೆನೆಯುತ್ತಾ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳನ್ನು ಹಾಡಿದ್ರು. ಕಲರ್ ಬಲೂನ್ ಹಾರಿಸೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಮಗಿದ್ದಂತಹ ದೇಶಭಕ್ತಿ ನಮ್ಮಲ್ಲಿ ಹಾಗೂ ಇಲ್ಲಿ ಬಂದಿದ್ದಂಥ ನಮ್ಮ ಗಣ್ಯರಿರ್ಬೋದು, ನಮ್ಮ ಗೆಸ್ಟ್ಗಳಿರ್ಬೋದು, ಅವರೆಲ್ಲ ಮಳೆಯಲ್ಲಿ ಇದ್ದರೂ ಸಹ ನಮಗೋಸ್ಕರ ಇದ್ದು ಇದನ್ನು ಓಪನ್ ಮಾಡಿಕೊಟ್ರು. ಹಾಗೂ ನಾವೆಲ್ಲ ಚಕ್ರನ ಓಪನ್ ಮಾಡಬೇಕಿತ್ತು, ಬಟ್ ಆಗಿಲ್ಲ ಮಳೆ ಕಾರಣ. ಆದ್ರೂ ಇದು ನಾವು ದೇವರ ದಯೆ ಅಂತಲೇ ಭಾವಿಸಿದ್ದೀವಿ. ಒಟ್ಟಾರೆ ವರುಣ ಕಲರ್ಫುಲ್ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದ್ದು ಎಲ್ಲರ ಮನಸ್ಸಿಗೆ ಬೇಸರವನ್ನುಂಟು ಮಾಡಿತು. ಆದರೆ ಇದೇ ಭಾನುವಾರ ಅಶೋಕ ಚಕ್ರದ ಜೊತೆಗೆ ತಿರಂಗ ಹಾರಾಡೋ ಮೂಲಕ ಗಿನ್ನಿಸ್ ದಾಖಲೆ ಸೃಷ್ಟಿಸೋಕೆ ಅಮ್ಮ ಫೌಂಡೇಶನ್ ಸಜ್ಜಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಕಷ್ಟಕಾಲದಲ್ಲೂ ನಮ್ಮ ಇಷ್ಟದ ವಸ್ತು ಕೈ ಹಿಡಿಯುತ್ತೆ ಅನ್ನೋ ಮಾತಿದೆ. ಆಟೋ ಹಳೇದಾದ್ರೇನಂತೆ, ಬದುಕಿನ ಬಂಡಿ ಸಾಗಿಸಲು ಅಂತಿದ್ದಾರೆ ಇಲ್ಲೊಬ್ಬ ಆಟೋ ಚಾಲಕ. ಹೌದು, ಗುಜರಿ ಸೇರಬೇಕಿದ್ದ ಆಟೋ ಮಾಲೀಕನ ಗಂಜಿಗೆ ಆಧಾರವಾಗಿರೋ ಸ್ಟೋರಿ ಇಲ್ಲಿದೆ ನೋಡಿ. ಎನ್ಆರ್ ಕಾಲನಿ ಸುತ್ತಮುತ್ತ ಗೋಪಾಲ್ ಎಂಬಾತ ಈ ತರಕಾರಿ ಆಟೋ ನಡೆಸ್ತಾರೆ. ಆಟೋದಲ್ಲಿ ತರಕಾರಿ ವ್ಯಾಪಾರ ಮಾಡಲಾಗುತ್ತೆ. ಹಳೆ ಆಟೋದಲ್ಲಿ ಮರದ ಹಲಿಗೆಗಳನ್ನ ಜೋಡಿಸಿ ವ್ಯಾಪಾರಕ್ಕೆ ಬೇಕಾದಂತೆ ಮಾರ್ಪಡಿಸಲಾಗಿದೆ. 2 ವರ್ಷಗಳ ಹಿಂದೆ ಗೋಪಾಲ್ ಈ ಆಟೋವನ್ನ ಮಾರಾಟಕ್ಕೆ ಇಟ್ಟಿದ್ರಂತೆ. ಸರಿಯಾದ ಬೆಲೆ ಸಿಗ್ಲಿಲ್ವಂತೆ. ಬಳಿಕ ಅದನ್ನೇ ತರಕಾರಿ ಆಟೋ ಆಗಿ ರೆಡಿ ಮಾಡಿದ್ದಾರೆ. ಇವಾಗ ಒಂದು ವಾರದಿಂದ 10 ದಿವಸ ಇದು ಮಾಡಿ ಅಷ್ಟೇ. ಒಂದು ಬದಲಾವಣೆ ಮಾಡೋಣ ಅಂತ ಮಾಡಿದ್ದೀವಿ. ಆಟೋ ಓಡಿಸ್ತಾ ಇದೀವಿ ಅಷ್ಟೇ. ಒಂದು 15 ವರ್ಷದಿಂದ ಓಡಿಸ್ತಾ ಇದ್ದೀವಿ. ಮಾರುಕಟ್ಟೆ ಬೆಲೆಗಿಂತ ತರಕಾರಿ ಆಟೋನಲ್ಲಿ ಕಡಿಮೆ ಬೆಲೆಗೆ ತರಕಾರಿ ಸಿಗುತ್ತೆ. ಎನ್ಆರ್ ಕಾಲೋನಿದು ಇದೆ ಆಟೋ ಗಾಡಿ, ಒಳ್ಳೆ ಕಮ್ಮಿ ರೇಟಿಗೆ ಸಿಗುತ್ತೆ. ಎಲ್ಲ ತಾವು ನಾವು ಇಲ್ಲೇ ವ್ಯಾಪಾರ ಮಾಡ್ತೀವಿ, ಚೆನ್ನಾಗಿ ಕೊಡ್ತಾರೆ. ಅದೇನೇ ಇರ್ಲಿ, ಗೋಪಾಲ್ನ ಈ ಚಾಣಾಕ್ಷತನವನ್ನ ಎಲ್ಲರೂ ಮೆಚ್ಚಲೇಬೇಕು. ಈ ವಿಷಯದಲ್ಲಿ ಇತರರಿಗೆ ಗೋಪಾಲ್ ಮಾದರಿಯಾಗ್ತಾರೆ. ಬೆಂಗಳೂರಿನಿಂದ ನಂದಿನಿ, ಸುವರ್ಣ ನ್ಯೂಸ್. ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಮಳೆರಾಯನ ಆಗಮನವಾಗಿದೆ. ಆಗಾಗ್ಗೆ ಸುರಿತಿರೋ ಮಳೆಯಿಂದ ಜನರು ಕಿರಿಕಿರಿ ಅನುಭವಿಸಬೇಕಾಯಿತು. ಇದಿನ್ನೂ 3 ದಿನ ಮುಂದುವರಿಯೋ ಸಾಧ್ಯತೆ ಕೂಡ ಇದ್ದು, ಜನರು ಮುಂಜಾಗ್ರತೆ ವಹಿಸಿಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಬೆಂಗಳೂರು ಫಸ್ಟ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಳೆರಾಯನ ಆಗಮನವಾಗಿದೆ. ಇವತ್ತು ಬೆಳಗ್ಗೆಯಿಂದಾನೇ ಬಿಟ್ಟು ಬಿಡದೆ ಸುರಿದ ಮಳೆ ಜನರ ಕಿರಿಕಿರಿಗೆ ಕಾರಣವಾಯಿತು. ಕೆಲವೆಡೆ ಧಾರಾಕಾರ ಮಳೆ ಸುರಿದಿದ್ದರಿಂದ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಾಯಿತು. ಇದೆಲ್ಲ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಎಫೆಕ್ಟ್. ಈಶಾನ್ಯ ರಾಜ್ಯಗಳ ಮೂಲಕ ರಾಜ್ಯ ಪ್ರವೇಶಿಸಿದ್ದು ಬೆಂಗಳೂರಿನ ವಿವಿಧ ಕಡೆ ಧಾರಾಕಾರ ಮಳೆಯಾಗಿದೆ.
ರಾಜ್ಯದಲ್ಲಿ ಇನ್ನೂ 3 ದಿನಗಳ ಕಾಲ ಮಳೆಯಾಗಲಿದೆ ಅಂತಾರೆ ಹವಾಮಾನ ತಜ್ಞರು. ನಮ್ಮ ರಾಜ್ಯಕ್ಕೆ ಮುನ್ಸೂಚನೆ ಹೇಳಬೇಕಾದ್ರೆ ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ ಮಳೆಯಾಗುತ್ತೆ. ಸಾಧಾರಣದಿಂದ ನಿಯರ್ಲಿ ಹೆವಿ ರೈನ್ ಅಂತ ಹೇಳಿದ್ವಿ, ಅಂದರೆ 4-5 ಸೆಂಟಿಮೀಟರ್ ಅಷ್ಟು ಮಳೆ ಒಂದು ದಿನದಲ್ಲಿ ಆಗುವಂಥದ್ದು. ಮತ್ತು ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗುತ್ತೆ. ಇದು ಇನ್ನೂ 2-3 ದಿನ ಮುಂದುವರಿಯುತ್ತೆ. ಇನ್ನು ಮಳೆಯ ಆಗಮನದಿಂದಾಗಿ ರಾಜ್ಯದ ರೈತರು ಸಖತ್ ಖುಷಿಯಾಗಿದ್ದಾರೆ. ಆದರೆ ಬೆಂಗಳೂರಿನ ಜನ ಮಾತ್ರ ಮಳೆಯ ರಗಳೆಯಿಂದ ಕಿರಿಕಿರಿ ಪಡುವಂತಾಯಿತು. ಆದರೆ ರೈತರಿಗೆ ಮಾತ್ರ ಒಳ್ಳೆಯದಾಗಿದೆ. ರೈತರಿಗೆ ಮಳೆ ಬೇಕಾಗಿತ್ತು, ಮಳೆ ಒಂದು ಒಳ್ಳೆಯ ಕಾಲ ಇದು. ಇವಾಗ ಬರಬೇಕಾಗಿತ್ತು, ನಮಗೆ ಬೇಕಾಗಿತ್ತು. ಈಗ ರಾಗಿ ಬೆಳೆಗಲ್ಲೂ ಬಂದಿದ್ದು ಒಳ್ಳೇದಾಯಿತು. ಇದು ಮಳೆ ಅಕಾಲಿಕ ಮಳೆ ಅಂತ ಅನಿಸುತ್ತೆ ನನಗೆ. ಆಮೇಲೆ ಬೆಳಗ್ಗೆ ಪತ್ರಿಕೆ ಓದಿದಾಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಒಂದು 2-3 ದಿವಸದಲ್ಲಿ ಮಳೆ ಆಗುವ ಸಂಭವ ಇದೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ. ಒಟ್ನಲ್ಲಿ ಇಷ್ಟು ದಿನ ವಿಪರೀತವಾದ ಚಳಿ ಹಾಗೂ ಉರಿಯೋ ಬಿಸಿಲನ್ನ ತಡೆಯಲಾರದ ಜನರಿಗೆ ಈಗ ಮಳೆ ಕೂಡ ಸ್ವಲ್ಪ ಕಿರಿಕಿರಿ ತಂದೊಡ್ಡಿದೆ. ಇದಿನ್ನು 3 ದಿನಗಳ ಕಾಲ ಮುಂದುವರಿಯಲಿದ್ದು ಸಿಲಿಕಾನ್ ಸಿಟಿ ಜನ ಸ್ವಲ್ಪ ಮುಂಜಾಗ್ರತೆ ವಹಿಸೋದು ಒಳ್ಳೆಯದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.